ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾದ ರಾಜ್ಯವಶ್ಯ ಯಂತ್ರ ಮಂತ್ರ ಎರಡೂ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಭಾಳ ಅದ್ಭುತವಾದಂಥ ಮಂತ್ರ. ಈ ಮಂತ್ರ ಯಂತ್ರ ಇದು ಮಾಡ್ಕೊಳ್ಳೋದ್ರಿಂದ ದೇವಸ್ಥಾನಗಳವ್ರಿಗೆ ತುಂಬ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂದರೆ ಜನಗಳು ಬರ್ತಾರೆ, ಆ ಜನಗಳಿಗೆ ನೀವು ಈ ಬೂತಿನ ಕೊಡೋದ್ರಿಂದ ಜನಗಳ ವಶೀಕರಣ ಆಗ್ತಾರೆ, ಜನಗಳು ಆಕರ್ಷಕರಾಗ್ತಾರೆ. ಎಲ್ಲಿ ದೇವಸ್ಥಾನಗಳಿಗೆ ವಿಶೇಷವಾದ್ದು ಇದು. ಮತ್ತು ಮಂತ್ರಿಕರು ಎಲ್ಲೇ ಒಂದು ಕಡೆ ಒಂದು ಶಾಸ್ತ್ರ ಹೇಳಕ್ಕೆ ಹೋಗ್ತಾರೆ, ಶಾಸ್ತ್ರದಲ್ಲಿ ಕೇಳುವಾಗ ಅಲ್ಲಿ ವಿಭೂತಿ ಕೊಡೋದ್ರಿಂದ ಜನ ಆಕರ್ಷಣೆ ಆಗುತ್ತೆ. ಇದು ಅಂಥ ಕಡೆ ತುಂಬ ವಿಶೇಷವಾಗಿ ನಡೀತೈತೆ. ಮನೆಯಲ್ಲಿರೋರು ಕೂಡ ಇದನ್ನು ನಮ್ಮ ಮನೇಲಿರೋರು ನಮ್ಮ ಮಾತು ಕೇಳಬೇಕು ಅಂದಾಗ ಇದನ್ನು ಮಾಡ್ಕೊಳ್ಳೋದ್ರಿಂದ ಮನೇಲಿರೋರು ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ಒಂದು ಯಂತ್ರ. ಮತ್ತು ನೀವು ಯಾರಿಗೇ ಆಗಲಿ ಜನಗಳಿಗೆ ಕೊಡೋದ್ರಿಂದನೂ ಕೂಡ ನಿಮಗೆ ಜನಗಳು ವಶ್ಯರಾಗ್ತಾರೆ. ನೀವು ಇದು ಮಂತ್ರಿಕರಿಗೆ ದೇವಸ್ಥಾನಕ್ಕೆ ವಿಶೇಷವಾದಂಥ ಫಲಪ್ರಾಪ್ತಿ ಆಗುವಂಥದ್ದು ಒಂದು ರಾಜ ವಶೀಕರಣ ಯಂತ್ರ ಮಂತ್ರ. ಇದರಿಂದ ಮಾಡೋ ವಿಧಾನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಈ ಯಂತ್ರನ ನೀವೇನು ಮಾಡಬೇಕು, ಎರಡು ತಟ್ಟೆಯಲ್ಲಿ ಎರಡು ಕಡೆ ಯಂತ್ರನ ಬರಿಬೇಕು. ಎರಡು ಯಂತ್ರಗಳನ್ನು ಕೂಡ ಒಂದು ಅಂದರೆ ಈ ಯಂತ್ರನ ಬರಿಬೇಕು. ಎರಡು ಯಂತ್ರನೂ ಕೂಡ ಈ ಬೂತಿನ ಬರೆದು ಈ ಬೂತಿನ ಹಾಕೋಬೇಕು. ಒಂದು ಬಾಳೆ ಎಲೆ ಒಳಗೆ ನೀವು ಒಂದು ಯಂತ್ರಗಳನ್ನ ಆ ಕಡೆ ಒಂದು ಯಂತ್ರ ಈ ಕಡೆ ಒಂದು ಯಂತ್ರ ಬರಿಬೇಕು. ಬರೆದುಬಿಟ್ಟು ನೀವೇನು ಮಾಡಬೇಕು, ಈ ಯಂತ್ರನ ಬರೆದು ಮುಂಚಿತವಾಗಿ ಏನು ಮಾಡಬೇಕು ಅಂದರೆ ಯಂತ್ರನ ಒಂದು ತಾಮ್ರದ ರೇಖಿನಲ್ಲಿ ಬರಿಬೇಕು. ತಾಮ್ರದ ರೇಖಿನಲ್ಲಿ ಬರೆದು ಇದನ್ನು ನೀವೇನು ಮಾಡಬೇಕು, ಮುಂಚಿತವಾಗಿ ನೀವು ಮಾಡೋಕ್ಕೆ ಮುಂಚಿತವಾಗಿ ನೀವು ಈ ಬೂತಿನಲ್ಲಿ ಬರಿಬೇಕು. ಈ ಬೂತಿನ ಒಂದು ಬಾಳೆ ಎಲೆ ಒಳಗೆ ನೀವು ಬಾಳೆ ಎಲೆಯಲ್ಲಿ ಇದನ್ನು ಹಾಕೋಬೇಕು. ಈ ಯಂತ್ರನ ಬರಿಬೇಕು. ಈ ಚಕ್ರ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪಕ್ಕದಲ್ಲಿ ಚಕ್ರಗಳು ಬರಿಬೇಕು. ಚಕ್ರಗಳನ್ನ ಬರೆದು ನೀವು ಏನು ಮಾಡಬೇಕು, ಅದಕ್ಕೆ ನೀವು 8 ಮೂಲೆಗಳಿಗೂ ಕೂಡ ಕರ್ಪೂರ ಹಚ್ಚಬೇಕು. 8 ಮೂಲೆಗಳಿಗೂ ಕೂಡ ಕರ್ಪೂರನ ಅಲ್ಲ 4 ಮೂಲೆಗಳಿಗೂ ಕರ್ಪೂರ ಹಚ್ಚಬೇಕು. 4 ದಿಕ್ಕಿಗೂ ಕೂಡ ಕರ್ಪೂರ ಹಚ್ಚಬೇಕು. 4 ಕಡೆನೂ ಕರ್ಪೂರ ಹಚ್ಚಿ ನೀವೇನು ಮಾಡಬೇಕು, ಇದನ್ನು ನೀವು ಮಂತ್ರನ ಮುಂಚಿತವಾಗಿ ನೀವು ಇದನ್ನು ಮಾಡೋಕ್ಕೆ ಮುಂಚಿತವಾಗಿ 1008 ಸತಿ ಜಪ ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೊಬಿಡ್ಬೇಕು. 1008 ಸತಿ ಜಪ ಸಿದ್ಧಿ ಆದ ನಂತರ ನೀವು ಈ ವಿಭೂತಿನ ಇಟ್ಕೊಂಡು ಇದೇ ರೀತಿಯಾಗಿ ಈ ವಿಭೂತಿನ ಒಂದು ತಟ್ಟೆ ಒಳಗೆ ಬರೆದುಬಿಟ್ಟು ಈ ಚಕ್ರಗಳನ್ನ ನೀವು ಇದನ್ನು ಇಟ್ಕೊಂಡು ಜಪ ಮಾಡ್ತಿರ್ಬೇಕು. ಜಪ ಮಾಡಿ ಕೊನೆಯ ದಿನದಲ್ಲಿ 108 ಸತಿ ಇದನ್ನು ಮಂತ್ರ ಹೇಳ್ಕೊಂಡು ಇದನ್ನು ನೀವೇನು ಮಾಡಬೇಕು ಅಂದರೆ ನೀವು ಒಂದು ತಟ್ಟೆನೆಲ್ಲೋ ಒಂದು ಎಲೆ ಒಳಗೆ ಬರ್ಕೊಂಡು ನಿಮ್ಮ ಸಿದ್ಧಿ ಆದ ನಂತರ 1008 ಸತಿ ಸಿದ್ಧಿ ಆದ ನಂತರ 108 ಸತಿ ನೀವು ಕಾರ್ಯ ಸಿದ್ಧಿ ಮಾಡೋದಕ್ಕೆ ತಗೋಬೇಕು. ಇದನ್ನು ನೀವು 4 ಮೂಲೆಗಳಲ್ಲೂ ಕೂಡ ಇದನ್ನು ಕರ್ಪೂರ ಹಚ್ಚಬೇಕು. ಕರ್ಪೂರ ಹಚ್ಚಿಬಿಟ್ಟು ನೀವು ಇದನ್ನು ಜಪ ಮಾಡಬೇಕು. ಜಪ ಮಾಡುವಾಗ ನೀವು ಯಾವ ರೀತಿಯಾಗಿ 4 ಕಡೆಯೂ ಕೂಡ ಕರ್ಪೂರ ಹಚ್ಚಿಬಿಟ್ಟು ನೀವು ಜಪ ಮಾಡ್ತಾ ಇರಬೇಕು. ಜಪ ಮಾಡಿ ಆದ ನಂತರ ಅದು 4 ಮೂಲೆಯಲ್ಲಿನೂ ಕೂಡ ಉರಿತಿರೋ ಒಂದು ಕರ್ಪೂರ ಒಂದರಲ್ಲಿ ಬಂದು ಸೇರಬೇಕು. 4 ಕಡೆ ಇರೋದನ್ನು ಕೂಡ ಒಂದು ಕಡೆ ಬಂದು ಸೇರಿದಾಗ ಆವಾಗ ಇದು ಸಿದ್ಧಿ ಆಯಿತು ಅಂತ ನೀವು ತಿಳ್ಕೊಬೇಕು. ಅಲ್ಲಿವರೆಗೂ ನೀವು ಅದು ನಿಮಗೆ ಸಿದ್ಧಿ ಆಗಲ್ಲ. ನೀವು ಹೇಳ್ತಾನೆ ಇರಬೇಕು. ಯಾವಾಗ 4 ಮೂಲೆಯಲ್ಲಿ ಇರೋವಂಥ ಕರ್ಪೂರ ಒಂದು ಕಡೆ ಬಂದು ಸೇರುತ್ತಲ್ವ, ಉರಿಯುತ್ತಿರುತ್ತೆ 4 ಕಡೆನೂ. 4 ಕಡೆ ಬಂದಿರೋದು ಒಂದೇ ಹತ್ರ ಸೇರ್ಕೋಬೇಕು. ಎಲ್ಲ ಜ್ವಾಲೆಗಳು ಒಂದೇ ಹತ್ರ ಸೇರ್ಕೋಬೇಕು. 4 ಉರಿತಿರೋ ಅಗ್ನಿ ಒಂದೇ ಆಗಬೇಕು. 4 ಅಗ್ನಿ ಒಂದೇ ಅಗ್ನಿ ಆಗಬೇಕು. ಆ ರೀತಿಯಾಗಿ ನೀವು ಅದನ್ನು ಆದ ನಂತರ ಇದು ನಿಮ್ಮದು ಸಿದ್ಧಿ ಆಗಿದೆ ಅಂತ ಆವಾಗ ಏನು ಮಾಡಬೇಕು, ಆಗ ನೀವು ಇದನ್ನು ಯಂತ್ರ ಎಲ್ಲ ವಿಭೂತಿನಲ್ಲಿ ಬರೆದು ನೀವು 4 ಕಡೆಯೂ ಕರ್ಪೂರನ ಹಚ್ಚಿ ಬೆಳಗಿ ನೀವು ಜಪಿಸಬೇಕು. ಈ ರೀತಿ ಆದ ನಂತರ 8 ದಿನಗಳು ಇದನ್ನು ನೀವು ಜಪ ಮಾಡಬೇಕು. 8 ದಿನಗಳು ನೀವು ಇದೇ ಮಂತ್ರನ ಸ್ಟಾರ್ಟ್ ಮಾಡುವಾಗ ಇದನ್ನು ಕರ್ಪೂರ ಹಚ್ಕೊಂಡೇ ನೀವು ಮಾಡಬೇಕು. ಕರ್ಪೂರ ಹಚ್ಕೊಂಡು ನೀವು ಜಪ ಮಾಡಿ ಅದು ಯಾವಾಗ ಜಪಿಸಿದ ನಂತರ ನೀವು ಅದು ಒಂದು ಕಡೆ ಸೇರ್ಕೊಳ್ಳುತ್ತಲ್ವ, ಆಗ ನೀವೇನು ಮಾಡಬೇಕು, ಆವಾಗ ನಿಮ್ಮದು ಸಿದ್ಧಿ ಆಯಿತು ಅಂತ. ಮತ್ತು ಇದನ್ನೇನು ಮಾಡಬೇಕು, ನೀವು ಜಪಿಸಿ ನೀವು ಯಾರಿಗೋಸ್ಕರ ಮಾಡಬೇಕು, ಯಾರನ್ನ ನೀವು ವಶ ಮಾಡ್ಕೋಬೇಕು,
ಯಾರು ರಾಜಕಾರಣಿಗಳನ್ನ, ದೊಡ್ಡ ಅಧಿಕಾರಿಗಳನ್ನ, ಯಾರು ದೊಡ್ಡ ಈ ಒಂದು ಅಧಿಕಾರಿಗಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ಏನೋ ಒಂದು ಕಾರ್ಯ ಮಾಡಕ್ಕೆ ಹೋಗ್ತೀರಾ, ಅವರಿಂದ ನಿಮ್ಮ ಕೆಲಸ ಆಗಬೇಕು, ಇಲ್ಲಾಂದ್ರೆ ನೀವು ಯಾರನ್ನ ಒಬ್ರನ್ನ ಸಿದ್ಧಿ ಮಾಡ್ಕೋಬೇಕು, ಇಂತಹದೆಲ್ಲ ಇರುತ್ತಲ್ಲ. ಆವಾಗ ಏನು ಮಾಡಬೇಕು, ಒಂದು ತಗಡಿನ ಮೇಲೆ ಈ ಯಂತ್ರನ ನೀವು ಬರೆದು ಅವ್ರ ಹೆಸರು ಬರ್ಕೋಬೇಕು. ಅವ್ರ ಹೆಸರು ಬರೆದು ಯಾರು ನಿಮಗೆ ಸಿದ್ಧಿ ಆಗಬೇಕು ಅಂತಿರ್ತಾರೋ ಅವ್ರ ಹೆಸರನ್ನ ನೀವು ಶತ್ರು ಆಗಿರಬೇಕು. ಶತ್ರು ಆಗಿದ್ರು ನಿಮ್ಮ ವಶ ಆಗಬೇಕು. ನಿಮ್ಮನ್ನು ತುಂಬ ಅವನು ನಿಮಗೆ ತೊಂದರೆ ಕೊಡ್ತಿರ್ತಾನೆ, ಅವನು ಅವನಾಗಬೇಕು. ಶತ್ರು ನಿಮಗೆ ನಿಮ್ಮಂತೆ ಆಗಿದ್ರೆ ಅವಾಗ ನಿಮ್ಮ ಸುದ್ದಿಗೆ ಬರಲ್ಲ. ಅವನು ನಿಮ್ಮ ವಶವಾದರೆ ನಿಮಗೆ ಒಂದು ಏನಂದರೆ ಜಮೀನಲ್ಲಿ ತುಂಬ ಕೊಡ್ತಿರ್ತಾನೆ, ತೊಂದರೆ ಕೊಡ್ತಿರ್ತಾನೆ, ಸೈನ್ ಮಾಡೋದಿಲ್ಲ. ನಿಮ್ಮನೇಲೇ ಇರ್ತಾರೆ, ಜಮೀನು ಮಾರಿಸ್ಬೇಕು ಅಂತಿರ್ತೀರ. ಆವಾಗ ಒಬ್ರು ನಾನು ಸೈನ್ ಮಾಡಲ್ಲ, ನಾನು ದುಡ್ಡು ಇಷ್ಟು ಕೊಟ್ಟರೆ ನಾನು ಸೈನ್ ಮಾಡೋದು ಅಂತಾರೆ. ಅಂಥದಕ್ಕೆಲ್ಲ ಈ ಥರ ಮಾಡ್ಕೋಬೋದು. ನಿಮಗೆ ಎಷ್ಟೋ ಥರ ಕೆಲಸ ಮಾಡುತ್ತೆ ಇದು. ಆವಾಗ ಅವ್ರ ಹೆಸರನ್ನ ಬರೆದು, ಶತ್ರುವಿನ ಹೆಸರು ಬರೆದ್ಬಿಟ್ಟು ನೀವು ಅದ್ರ ಮೇಲೆ ನೀವು ಬೇರೆ ಅದನ್ನೇನು ಮಾಡಬೇಕು, ಬೇರೆ ವಿಭೂತಿ ತಗೋಬೇಕು. ನೀವು ಇದನ್ನೆಲ್ಲ ಸಿದ್ಧಿ ಮಾಡ್ತೀರ, ಅದು ಒಂದು ಗುಡ್ಕೊಂತಲ್ಲ. ಅದಾದ ನಂತರ ನಿಮ್ಮ ಕೆಲಸ ಸಿದ್ಧಿ ಆಯಿತು, ಮಂತ್ರ ಸಿದ್ಧಿ ಆಯಿತು. ಅದಾದ ನಂತರ ನೀವೇನು ಮಾಡಬೇಕು, ನಿಮ್ಮ ಕಾರ್ಯ ಆಗಬೇಕು, ನಿಮ್ಮ ಶತ್ರುನ ನೀವು ವಶ ಮಾಡ್ಕೋಬೇಕು ಅಂದಾಗ ಒಂದು ತಗಡಿನ ಮೇಲೆ ನೀವು ಬರಿಬೇಕು. ತಗಡನ್ನ ಬರೆದಾದ ನಂತರ ಶತ್ರುವಿನ ಹೆಸರನ್ನ ನೀವು ಆ ತಗಡಿನ ಮೇಲೆ ಬರ್ಕೋಬೇಕು. ಕೆಳಗೆ ಯಂತ್ರದ ಕೆಳಗೆ ನೀವು ಗೋಲಾಕಾರವಾಗಿದೆಯಲ್ಲ ಅದ್ರ ಕೆಳಗೆ ಮಂತ್ರ, ಅದೊಂದು ಚಕ್ರ ಇದೆಯಲ್ಲ, ಮಂತ್ರ ಒಂದು ಇದು ಬೀಜ ಮಂತ್ರ, ಅದ್ರ ಕೆಳಗೆ ಒಂದು ನೀವು ಅವ್ರ ಹೆಸರನ್ನ ಬರ್ಕೋಬೇಕು. ಅದನ್ನು ಬರ್ಕೊಂಡು ಈ ಬೂತಿನಲ್ಲೇ ಇಡಬೇಕು. ಈ ಬೂತಿನಲ್ಲೇ ಅದನ್ನು ನೀವು ಯಂತ್ರನ ಬರೆದಾದ್ಮೇಲೆ ಈ ಬೂತಿನಲ್ಲೇ ನೀವು ಇಡಬೇಕು. ಆ ಚಕ್ರನ ಬರೆದ್ಬಿಟ್ಟು ಈ ಬೂತಿನಲ್ಲೇ ಇಟ್ಟು ಅವ್ರ ಹೆಸರನ್ನ ಜಪಿಸ್ಬೇಕು ನೀವು. ಮತ್ತು ಅವ್ರ ಹೆಸರನ್ನ ಈ ಬೂತಿನಲ್ಲೇ ನೀವು ಮಾಡಿರ್ತೀರಲ್ಲ ಅದೇ ಈ ಬೂತಿನಲ್ಲಿ ಒಂದು ತಗಡನ್ನು ಬರೆದ್ಬಿಟ್ಟು ಅವ್ರನ್ನ ಆ ಇದು ಈ ಬೂತಿ ಒಳಗೆ ಬರೆದು ಇಟ್ಬಿಟ್ಟು ನೀವು ಮಂತ್ರನ ಜಪಿಸ್ಬೇಕು. ಜಪಿಸ್ ನಂತರ ಇದನ್ನಲ್ಲಿ ನೀವು ಜಪಿಸ್ಬೇಕು. ಇದಕ್ಕೆ ಏನು ಮಾಡಬೇಕು, ಪೂಜೆ ವಿಧಾನಗಳು ನಿಮ್ಗೆ ಹೇಳ್ತೀನಿ. ಇದನ್ನು ಜಪಿಸುವಾಗ ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ಪೂಜೆಗೆ ಹಾಲು, ಹಣ್ಣು, ಅವಲಕ್ಕಿ, ಕಡಲೆಪಪ್ಪು, ತೆಂಗಿನಕಾಯಿ, ಧೂಪ ದೀಪ, ಬಿಳಿ ಹೂಗಳು, ಈ ರೀತಿಯಾಗಿ ನೀವು ಪೂಜೆ ಮಾಡಬೇಕು. ಸಿದ್ಧಿ ಆದ ನಂತರ ನೀವು ಇದಕ್ಕೆ ಪೂಜೆಗಳು, ಈ ರೀತಿ ನೈವೇದ್ಯ ಇದನ್ನೆಲ್ಲ ಇಟ್ಟು ನೀವು ಪೂಜೆ ಮಾಡಬೇಕು. ಮತ್ತು ಈ ರೀತಿಯಾಗಿ ಪೂಜಿಸಿದ ನಂತರ 8 ದಿನಗಳಾದಮೇಲೆ ಇದನ್ನು ನೀವು ಬಿಳಿ ಹೂಗಳಿಂದ ಜಪಿಸಿದ ಮೇಲೆ 4 ಮೂಲೆಗಳಿಂದ ಈ ರೀತಿಯಾಗಿ ಕರ್ಪೂರ ಸೇರುತ್ತಲ್ಲ, ಅದಾದಮೇಲೆ ನಿಮ್ಮದೆಲ್ಲ ಸಿದ್ಧಿ ಆಯಿತು, ನಿಮಗೆ ಮಂತ್ರ ಸಿದ್ಧಿ ಆಯಿತು. ಆವಾಗ ನೀವು ಕಾರ್ಯನ ಸಿದ್ಧಿ ಮಾಡ್ಕೋಬೇಕು. 108 ಸತಿ ಯಾರಿಗೋಸ್ಕರ ನೀವು ಮಾಡ್ಕೊತೀರೋ ಅವ್ರಿಗೋಸ್ಕರ ಅದೇ ಇದು ನೀವು ಏನು ಇದು ಈ ಬುತ್ತಿ ಇರುತ್ತಲ್ಲ, ಆ ಈ ಬುತ್ತಿಯೊಳಗೆ ಇಡಬೇಕು. ಈ ಬುತ್ತಿನೆಲ್ಲ ಇಟ್ಟು 108 ಸತಿ ಆ ಚಕ್ರದಲ್ಲಿ ಚಕ್ರ ಬರೆದು ಅವ್ರ ಹೆಸರನ್ನು ಬರೆದುಬಿಟ್ಟು ಮಂತ್ರಿಸ್ಬಿಟ್ಟು ನೀವು ಅದನ್ನು ಸಿದ್ಧಿ ಮಾಡಿಕೊಂಡು ನೀವು ಅದನ್ನು ಆ ರೀತಿ ಸೇರಿಸೋದ್ರಿಂದ ನಿಮಗೆ ವಶವಾಗ್ತಾರೆ. ವಶವಾಗಿ ನೀವು ಅದನ್ನು ಕಟ್ಕೊಳ್ಳೋದ್ರಿಂದ ನಿಮ್ಮ ವಶದಲ್ಲಿರ್ತಾರೆ. ನೀವು ಹೇಳ್ದಂಗೆ ಕೇಳ್ತಾರೆ, ನಿಮ್ಗೆ ಸೈನ್ ಮಾಡಲ್ವಾ, ಮಾಡ್ತಾರೆ. ನೀವು ಮತ್ತೆ ಇನ್ನು ಏನೇನೋ ಹಲವಾರು ಕಾರ್ಯಗಳಿರ್ತಾವಲ್ಲ, ಆ ಕೆಲಸ ಮಾಡಿಕೊಡಲ್ಲ, ಕೆಲವರು ಮಾಡಿಕೊಡ್ತಾರೆ. ಇಂಥದ್ದು ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿರೋಂಥ ಇವು ಮಂತ್ರಗಳು, ಯಂತ್ರಗಳು, ಇವು ಭಾಳ ವಿಶೇಷವಾದಂಥ ಇವೆಲ್ಲ ಭಾಳ ಕೇರಳ ಮಂತ್ರಗಳಿವು. ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದರಿಂದ ನಿಮಗೆ ನಾನು ಇವೆಲ್ಲ ತಿಳಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿ, ನಿಮಗೆ ಕೆಲಸಗಳು ಸಿದ್ಧಿ ಆಗಲಿ, ನೀವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ಜಯವಾಗಲಿ. ನೀವು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಅದ್ಭುತವಾದ ಕಾರ್ಯಗಳು ನಡೀತವೆ. ಪ್ರಿಯ ವೀಕ್ಷಕರೇ, ಮಾಡಿಕೊಂಡ್ರೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.